ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆಯ ಕದನ ರಂಗೇರ್ತಾ ಇದೆ. ಬಿಜೆಪಿಯ 25 ಜನ ಹಾಲಿ ಸಂಸದರಲ್ಲಿ 10 ಜನಕ್ಕೆ ಟಿಕೆಟ್ ಇಲ್ಲ. ಅವ್ರು ಯಾರ್ಯಾರು, ಟಿಕೆಟ್ ಕನ್ಫರ್ಮ್ ಯಾರ್ಯಾರಿಗಾಗಿದೆ, ಈ ಎಲ್ಲ ವಿಚಾರನ ತಿಳಿಸ್ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪಬಹುದು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಮೈಸೂರು ಕ್ಷೇತ್ರ, ಇಲ್ಲಿ ಪ್ರತಾಪ್ ಸಿಂಹ ಅವರು ಹಾಲಿ MP ಇದ್ದಾರೆ. ಜೆಡಿಎಸ್ ನವರು ಈ ಕ್ಷೇತ್ರನ ನಮಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಾವಣಗೆರೆ ಕ್ಷೇತ್ರ, ಅಲ್ಲಿ GM ಸಿದ್ದೇಶ್ವರ್ ಅವರಿದ್ದಾರೆ. ಅಲ್ಲಿ ಅವರು ಹೇಳ್ಕೊಳ್ಳುವಂತ ಕೆಲಸ ಏನು ಮಾಡಿಲ್ಲ, ಹಾಗಾಗಿ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಅಭ್ಯರ್ಥಿ ಬದಲಾಗ್ತಾ ಇದ್ದಾರೆ. ತುಮಕೂರಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಮಧ್ಯೆ ಟಿಕೆಟ್ಗಾಗಿ ಜಟಾಪಟಿ ಇದೆ, ಹಾಗಾಗಿ ಅಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ. ಹಾವೇರಿಯಲ್ಲಿರೋ ಬಿಜೆಪಿ ಹಾಲಿ ಸಂಸದರು ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ, ಹಾಗಾಗಿ ಅಲ್ಲಿಯ ಟಿಕೆಟ್ ಅನ್ನು ತಮ್ಮ ಮಗನಿಗೆ ಕೊಡಿಸೋದಿಕ್ಕೆ ಈಶ್ವರಪ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ. ಆಲ್ಮೋಸ್ಟ್ ಆಲ್ ಅವರು ರಾಜಕೀಯದಿಂದ ಸೈಡ್ ಲೈನ್ ಆಗಿದ್ದಾರೆ. ಅವರೇ ಹೇಳಿರೋ ಪ್ರಕಾರ ನಾನು ಬೆಂಗಳೂರು ಉತ್ತರದಿಂದ ಈ ಬಾರಿ ಸ್ಪರ್ಧೆ ಮಾಡಲ್ಲ. ಇನ್ನ ಹಾಸನದ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಬಿಜೆಪಿ ಕೆಳಗಡೆ ಬರೋಲ್ಲ, ಆದರೆ ಅವರು ಹೆಸರು ಕೆಡಿಸ್ಕೊಂಡಿರೋದ್ರಿಂದ ಅಲ್ಲಿ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಬಿಜೆಪಿ ಒತ್ತಡ ಆಗ್ತಾ ಇದೆ ಜೆಡಿಎಸ್ ಮೇಲೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಇಲ್ಲ. ಅವರು ಪಕ್ಷೇತರರು. ಬಿಜೆಪಿ ಅವ್ರು ಹೆಂಗಾಗ್ತಾರೆ ಅಂತ ನೀವು ಕೇಳ್ಬೋದು, ಆದ್ರೆ ಪಕ್ಷೇತರವಾಗಿ ನಿಂತಿದ್ರು ಸಹ ಅವರು NDA ಒಂದು ಭಾಗ. ಶೋಭಾ ಕರಂದ್ಲಾಜೆ ಅವರಿಗೂ ಸಹ ಟಿಕೆಟ್ ಕೈ ತಪ್ಪೋ ಎಲ್ಲ ಸಾಧ್ಯತೆಗಳು ಇವೆ. ಅವರದ್ದೇ ಕ್ಷೇತ್ರದ ನಾಯಕರು ಇವರಿಗೆ ಟಿಕೆಟ್ ಕೊಡಬೇಡಿ ಅಂತ ಪತ್ರದ ಮೂಲಕ ಆಂದೋಲನ ಶುರು ಹಚ್ಕೊಂಡಿದ್ದಾರೆ. ಅಂದ್ರೆ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನ ಅನಂತ್ ಕುಮಾರ್ ಹೆಗಡೆ ಅವರು, ಇವರಿಗೆ ಈ ಸರಿ ಲೋಕಸಭಾ ಟಿಕೆಟ್ ಕೊಡೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವರು ಲೋಕಸಭಾ ಕಲಾಪಗಳಲ್ಲಿ ಭಾಗವಹಿಸೇ ಇಲ್ಲ. ಅವರ ಹಾಜರಾತಿ ತುಂಬಾ ಕಡಿಮೆನೇ ಇದೆ. ಲೋಕಸಭಾ ಕಲಾಪಗಳಲ್ಲಿ ಭಾಗವಹಿಸಿ ಇವರು ಪ್ರಶ್ನೆಗಳನ್ನೇ ಕೇಳಿಲ್ಲ. ಇಂಥ ಸಂಸದರನ್ನು ಆಯ್ಕೆ ಮಾಡಿ ಏನು ಉಪಯೋಗ ಅಂತಾರೆ ಬಿಜೆಪಿಯ ಸ್ಥಳೀಯ ನಾಯಕರು. ಕಾಂಗ್ರೆಸ್ ಅಲ್ಲಿ MP ಟಿಕೆಟ್ ಕೊಟ್ರು ನನಗ್ ಬೇಡ ನಿನಗ್ ಬೇಡ ಅನ್ನೋ ಪರಿಸ್ಥಿತಿ ಇದೆ. ಕ್ಯಾಬಿನೆಟ್ ಸಚಿವರಿಗೆ ಅಲವತ್ಕೊಳ್ತಾ ಇದ್ದಾರೆ, ನಿಮಗ್ ಟಿಕೆಟ್ ಕೊಡ್ತೀವಿ ನಿಲ್ಲಿ, ನಿಮಗ್ ಟಿಕೆಟ್ ಕೊಡ್ತೀವಿ ನಿಲ್ಲಿ ಅಂತ. ಮೋದಿ ಅಲೆನ ಸಮರ್ಥವಾಗಿ ಎದುರಿಸಬಲ್ಲ ಕ್ಯಾಂಡಿಡೇಟ್ಸೇ ಸಿಗ್ತಾ ಇಲ್ಲ ಕಾಂಗ್ರೆಸ್ಗೆ. ಹಾಗಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನ ಸಚಿವರೇ ಕಣಕ್ಕಿಳಿಯಬೇಕಾದ ಪರಿಸ್ಥಿತಿ ಬಂದಿದೆ. ಹೈಕಮಾಂಡ್ ಈ ಬಗ್ಗೆ ಕಟ್ಟಪ್ಪಣೆ ಹೊರಡಿಸಿದ್ರು ಸಹ ಸಚಿವರೆಲ್ಲ ಏನೋ ಒಂದು ಸಬು ಬೇಳಿ ಜಾರಿಕೊಳ್ತಾ ಇದ್ದಾರೆ. ಈ ಕಡೆ ಬಿಜೆಪಿನಲ್ಲಿ ಟಿಕೆಟ್ಗಾಗಿ ಪೈಪೋಟಿನೇ ನಡೆದಿದೆ. 25 ಜನ ಹಾಲಿ ಸಂಸದರ ಪೈಕಿ 10 ಜನಕ್ಕೆ ಹೈಕಮಾಂಡ್ ಖಡಾಖಂಡಿತವಾಗಿ ಟಿಕೆಟ್ ನ ನಿರಾಕರಿಸಿದೆ. ನಿಮಗೆ ಟಿಕೆಟ್ ಇಲ್ಲ, ನೀವು ಕಣದಿಂದ ಹಿಂದೆ ಸರಿರಿ, ಹೊಸಬರಿಗೆ ನಾವು ಮಣೆ ಹಾಕ್ತೀವಿ ಅಂದಿದೆ. ಹೈಕಮಾಂಡ್ ಈಗಾಗಲೇ ಈ 10 ಜನಕ್ಕೆ ಕರೆ ಮಾಡಿ ತಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ಗೂ ಮುನ್ನ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದ್ರೆ ಈ ಅದೇ 5 ಗ್ಯಾರಂಟಿನ ಮುಂದಿಟ್ಕೊಂಡು ಲೋಕಸಭಾ ಚುನಾವಣೆ ಎದುರಿಸುವುದು ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಈ ಗ್ಯಾರಂಟಿಗಳು ಲೋಕಸಭೆಯಲ್ಲಿ ವರ್ಕ್ ಆಗೋದು ಡೌಟ್ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನು ಸಫಲವಾಗಿ ಜಾರಿಗೆ ತರುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ. ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗಿದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಲೋಕಸಭೆಯಲ್ಲಿ ಅದು ವೋಟ್ ಆಗಿ ಕನ್ವರ್ಟ್ ಆಗುವಲ್ಲಿ ವಿಫಲವಾಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಕಾಂಗ್ರೆಸ್ಸಿಗರಿಗೆ ಕಾಡ್ತಾ ಇದೆ. ಕಾಂಗ್ರೆಸ್ಸಿಗರು ಕರ್ನಾಟಕದಲ್ಲಿ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಅವರು ಮಾಡಿರೋ ಪರ್ಫಾರ್ಮೆನ್ಸ್ ನ ನೋಡಿ ಈ ಲೋಕಸಭಾ ಚುನಾವಣೆಯಲ್ಲೂ ನಾವು ಕಳಪೆ ಮಾಡಬಹುದು ಅನ್ನೋ ನಿರ್ಧಾರಕ್ಕಂತೂ ಬಂದಿದ್ದಾರೆ. 2014ರಲ್ಲಿ ಬಿಜೆಪಿ ಅತ್ಯಧಿಕ ಸ್ಥಾನ ಗೆದ್ದು ದೊಡ್ಡ ಪಕ್ಷ ಆಗಿತ್ತು ಲೋಕಸಭೆಯಲ್ಲಿ. 2019ರಲ್ಲಿ 25 ಸ್ಥಾನಗಳನ್ನು ಗೆಲ್ತು. ಈಗ ಬಿಜೆಪಿ ಕರ್ನಾಟಕದಲ್ಲಿ ಅದೇ ದಾಖಲೆಯನ್ನು ಪುನರಾವರ್ತಿಸಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದು ಕಾಂಗ್ರೆಸ್ಗೆ ದಿಗಿಲುಗೊಳಿಸಿರೋದು. ಯಾಕಂದ್ರೆ ಕರ್ನಾಟಕದ ಮತದಾರರು ಸೆಂಟ್ರಲ್ ಗವರ್ಮೆಂಟ್ ಅಂತ ಬಂದಾಗಲೇ ಒಂದ್ ತರಹದ ವೋಟಿಂಗ್ ಪ್ಯಾಟರ್ನ್ ನ ಫಾಲೋ ಮಾಡ್ತಾರೆ, ಸ್ಟೇಟ್ ಗವರ್ಮೆಂಟ್ ಅಂತ ಬಂದಾಗಲೇ ಒಂದ್ ತರದ ವೋಟಿಂಗ್ ಪ್ಯಾಟರ್ನ್ ನ ಫಾಲೋ ಮಾಡಿರ್ತಾರೆ. ಬಿಟ್ಟಿ ಭಾಗ್ಯಗಳು ವಿಧಾನಸಭಾ ಎಲೆಕ್ಷನ್ ನಲ್ಲೇನೋ ವರ್ಕೌಟ್ ಆಯ್ತು, ಆದ್ರೆ ಇದೇ ಭಾಗ್ಯಗಳು ಲೋಕಸಭಾ ಚುನಾವಣೆಯಲ್ಲಿ ಮತ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ 3ರಲ್ಲಿ ಗೆದ್ದಿದೆ, 2ರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲಲು ಸಫಲ ಆಗಿತ್ತು. ಅದು ಕಳೆದ ವರ್ಷ ಕರ್ನಾಟಕನ ಗೆದ್ದಿರೋದು ಸೇರಿ. ಕಾಂಗ್ರೆಸ್ನವರು ಏನು ಯೋಚನೆ ಮಾಡ್ತಾ ಇದಾರಪ್ಪ ಈಗ ಅಂದ್ರೆ, 2ರಿಂದ 3 ಸೀಟು, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಸೀಟು ಬಂದ್ರೆ ಸಾಕಪ್ಪ, ಮರ್ಯಾದಿನ ಉಳಿಸ್ಕೊಳ್ಳೋಣ ಕರ್ನಾಟಕದಲ್ಲಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಎಲೆಕ್ಷನ್ ನಲ್ಲಿ ಮೋದಿ ಗ್ಯಾರಂಟಿ ಅನ್ನೋ ಬ್ರ್ಯಾಂಡ್ ಇದೆ.
ಅದರ ವಿರುದ್ಧ ಪಂಚ ಗ್ಯಾರಂಟಿ ಗೆಲ್ಲುತ್ತಾ? ಈ ಪಿಟ್ಟಿ ಭಾಗ್ಯ ರೇವಡಿ ಸ್ಕೀಮ್ಗಳಿಂದ ಲೋಕಸಭಾ ಚುನಾವಣೆನ ಗೆಲ್ತೀವಿ ಅನ್ನೋ ಕಾಂಗ್ರೆಸ್ ಕನಸು ನುಚ್ಚು ನೂರಾಗಿರೋದಂತೂ ಸತ್ಯ. ಕಾಂಗ್ರೆಸ್ನವರು ಕೊಟ್ಟಿರೋ ಪಂಚ ಗ್ಯಾರಂಟಿಗಳು ತಲುಪಬೇಕಾದವ್ರನ್ನು ತಲುಪ್ತಾ ಇಲ್ಲ ಅಂತ ಆಪಾದನೆ ಮಾಡ್ತಾರೆ ಸಾಮಾನ್ಯ ಜನ. ಅಕ್ಕಿ ಭಾಗ್ಯ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ, ಅದರ ಬದಲು ಈಗ ಕಾಸು ಕೊಡ್ತಾ ಇದ್ದಾರೆ. 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀನಿ ಅಂದ್ರು, ಅದು ಎಷ್ಟು ಜನಕ್ಕೆ ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ. ನಿರುದ್ಯೋಗ ಯುವಕರಿಗೆ ಪಿಂಚಣಿ ಕೊಡ್ತೀವಿ ಅಂದ್ರು. ಎಲೆಕ್ಷನ್ ಪ್ರಚಾರದಲ್ಲಿ ಇಲ್ದೇ ಇರೋ ಯಾವ ಕಂಡೀಷನ್ ಗೆದ್ದಾದ್ಮೇಲೆ ಬರೀ 2023 ಪಾಸ್ ಔಟ್ ಆದವರಿಗೆ ಮಾತ್ರ ಪಿಂಚಣಿ ಕೊಡ್ತೀವಿ ಅಂದ್ರು. ಇವೆಲ್ಲವುಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್ ತಾನೇ ಕೊಟ್ಟಂತ ಮಾತುಗಳನ್ನು ಉಳಿಸಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ರಾಜ್ಯದ ಚುನಾವಣೆ ಮತ್ತು ರಾಷ್ಟ್ರದ ಚುನಾವಣೆ ಬೇರೆ ಬೇರೆ ಆಗುತ್ತೆ ಅಂತ ಹೇಳಿದೆ. ಯಾಕಂದ್ರೆ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಂತ ಸ್ಥಳೀಯ ಬಲಿಷ್ಠ ನಾಯಕರಿದ್ದಾರೆ. ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಅಂತ ಬಲಿಷ್ಠ ನಾಯಕತ್ವ ಇಲ್ಲ. ಮೋದಿ ವರ್ಸಸ್ ಹೂ, ಯಾರು ಮೋದಿ ವಿರುದ್ಧ? ಹಂಗಾಗಿ ಆ ಪ್ರಶ್ನೆಯಾಗೆ ಉಳಿದಿದೆ. ಮೋದಿ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡೋದಕ್ಕೆ ಜನ ಯೋಚನೆ ಮಾಡಿದ್ರು ಸಹ ಯಾರನ್ನ ಆಯ್ಕೆ ಮಾಡೋದು, ಯಾರಿದ್ದಾರೆ? ಹಾಗಾಗಿ ಈ ಬಾರಿನೂ ಮೋದಿನೇ ಸೆಂಟ್ರಲ್ ಅಲ್ಲಿ ಜಯಗಳಿಸುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದ್ದಾವೆ. ಹಾಗಾಗಿ ಸಮೀಕ್ಷೆ ನಡೆಸ್ತಾ ಇರೋ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇರೋದು ಇದನ್ನೇ. ಮೋದಿ ವಿರುದ್ಧ ತೊಡೆತಟ್ಟಿದ್ದ ಇಂಡಿ ಮೈತ್ರಿಕೂಟ ವಿಚಿದ್ರವಾಗಿ ಹೋಗಿದೆ. ಅದರ ಅಸ್ತಿತ್ವಕ್ಕೆ ಕಾರಣವಾಗಿದ್ದ ನಿತೀಶ್ ಕುಮಾರ್ ಅವರೇ ಇಂಡಿ ಕೂಟ ಬಿಟ್ಟು ಮೋದಿ ಕೂಟಕ್ಕೆ ಓಡಿ ಹೋಗಿದ್ದಾರೆ. ಈ 10 ವರ್ಷಗಳಲ್ಲಿ ಮೋದಿ ಅವರ ಸಾಧನೆ ಪಟ್ಟಿ ಮಾಡ್ತಾ ಹೋದ್ರೆ ಅದು ಹನುಮಂತನ ಬಾಲದ ತರ ಬೆಳಿತಾನೆ ಹೋಗುತ್ತೆ. ನೋಟ್ ಬ್ಯಾನ್ ಆಗಿರ್ಬೋದು, ಆರ್ಟಿಕಲ್ 370 ರದ್ದು ಮಾಡೋದಾಗಿರ್ಬೋದು, ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, 80 ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿದ್ದು, 76 ಕೋಟಿ ಶೌಚಾಲಯ ಕಟ್ಟಿದ್ದು, 50 ಕೋಟಿ ಜನ್ಧನ್ ಅಕೌಂಟು, LPGಗೆ ಸಬ್ಸಿಡಿ ಕೊಟ್ಟಿದ್ದು, 25 ಕೋಟಿಗೂ ಹೆಚ್ಚು ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದು, ಉಜ್ವಲ ಯೋಜನೆ, ಕಿಸಾನ್ ಸಮ್ಮಾನ್ ಯೋಜನೆ, ಈ ಎಲ್ಲ ಯೋಜನೆಗಳನ್ನು ಸಕ್ಸೆಸಿವ್ ಆಗಿ ಜಾರಿಗೆ ತಂದಿದ್ದು ಮೋದಿಯ ಸಾಧನೆ ಅಂತಾನೆ ಹೇಳ್ಬೇಕು. ಹಾಗಾಗಿ ಮೋದಿ ಅವರು 2 ಬಾರಿ ಸುಮ್ನೆ ಗೆದ್ದಿಲ್ಲ, 3ನೇ ಬಾರಿಯೂ ಸುಮ್ನೆ ಗೆಲ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ಈ ಎಲ್ಲಾ ಪ್ರೋಗ್ರೆಸಿವ್ ರಿಪೋರ್ಟ್. ಸ್ನೇಹಿತರೆ, ಈ ಹಿಂದೆ ಕಾಂಗ್ರೆಸ್ಗೆ ಕತ್ತೆ ನಿಂತ್ರೂ ಗೆಲ್ಲುತ್ತೆ ಅನ್ನೋ ಮಾತಿತ್ತು. ಆದ್ರೆ ಅದು ಈಗ ಬಿಜೆಪಿಗೆ ಅನ್ವಯಿಸುತ್ತೆ. ಬಿಜೆಪಿಯ MP ಟಿಕೆಟ್ಗಾಗಿ ಆಕಾಂಕ್ಷಿಗಳು ತಾ ಮುಂದು ಅಂತ ಬರ್ತಾ ಇದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಬಿಜೆಪಿ ಪಕ್ಷಕ್ಕೆ ಸೇರಿರ್ಬೋದು, JDS ಪಕ್ಷಕ್ಕೆ ಸೇರಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ಬೋದು. ನಿಮ್ಮ ಏಳಿಗೆಗೆ ಯಾರು ಶ್ರಮಿಸ್ತಾರೆ, ನಿಮ್ಮ ಒಳಿತನ್ನು ಯಾರು ಬಯಸ್ತಾರೆ ಅಂತಹ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿ ಅನ್ನೋದು ನಮ್ಮ ಬಯಕೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೋಬಹುದು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.